ಏನೇ ಮಾಡ್ತಿದ್ಯಾ? ಈ ಪಾಟ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಏನಿಲ್ಲ ಚಿಕ್ಕಿ, ನನಗೆ ಪ್ರಿಯನ್ ಕಾಟ ಸಹಿಸ್ಕೊಂಡ್ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಈ ಪಾಟ್ನ ತಗೊಂಡ್ ಹೋಗಿ ಯಾವ್ದಾದ್ರೂ ಮೋರಿಲ್ ಬಿಸಾಕ್ಬಿಡ್ತೀನಿ. ಲೇ, ನೀನೇನಾದ್ರೂ ಹಾಗ್ ಮಾಡಿದ್ರೆ ಕರ್ಣ ನಿನ್ನ ಸುಮ್ನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯೇನೆ? ಮೋರಿಲಿ ಅಲ್ಲಲ್ಲ ಬಾವಿಲಿ ನಿನ್ನ ಜಲಸಮಾಧಿ ಮಾಡ್ಬಿಡ್ತಾನೆ. ಅಲ್ಲ, ಇದನ್ ಎಸೆಲಿಲ್ಲ ಅಂದ್ರೆ ಪ್ರಿಯಾ ದೆವ್ವದಿಂದ ಮುಕ್ತಿ ಪಡೆಯೋದಾದ್ರೂ ಹೇಗೆ? ಇದನ್ನ ಎಸ್ತಿದ ತಕ್ಷಣ ನೀನು ಮುಕ್ತಿ ಸಿಗುತ್ತೆ ಅಂತ ಹೇಗ್ ಅನ್ಕೋತೀಯಾ? ಪ್ರಿಯಾ ದೆವ್ವ ಇದನ್ನ ನೋಡಿ ಇನ್ನೂ ಕೋಪ ಜಾಸ್ತಿ ಆಗ್ಬೋದು. ಇಷ್ಟು ದಿನ ನಿನ್ ಮೈ ಮೇಲ್ ಬಂದು ಕಾಟ ಕೊಡ್ತಿರ್ಲಿಲ್ಲ, ಹೊರಗಡೆಯಿಂದ ನೀನು ಕಾಟ ಕೊಡ್ತಿದ್ದಾಳೆ. ನಾಳೆಯಿಂದ ನಿನ್ ಮೈ ಮೇಲ್ ಬಂದ್ಬಿಟ್ರೆ ಏನೇ ಮಾಡ್ತೀಯಾ? ಅಯ್ಯೋ, ಯಾಕ್ ನನ್ನ ಹೀಗೆ ಹೆದರಿಸ್ತಾ ಇದ್ದೀರಾ? ಏ ಮೀರಾ, ಪ್ರಿಯಾ ಕತೆ ಬಿಡು. ಪ್ರಿಯಾ ಬಂದು ನೀನ್ ಕೈಯೋ ಕಾಲೋ ಮುರಿದ್ರು ಮಾಯಮ್ಮ ಸರಿ ಮಾಡ್ಬಿಡ್ಬೋದು. ಆದ್ರೆ ಕರ್ಣ ಇದ್ರ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ ಕಣೆ. ನೀನ್ ಇದನ್ ತಗೊಂಡೋಗಿ ಬಿಸಾಕಿದೆ ಅಂತ ಗೊತ್ತಾದ್ರೆ ಅವ್ನು ನಿನ್ನ ಸುಮ್ನೆ ಬಿಡ್ತಾನ? ನಿನ್ ಜೀವನೇ ತೆಗೆದು ಬಿಡ್ತಾನೆ. ಅವನಿದ್ರ ಮೇಲೆ ಜೀವನ ಇಟ್ಕೊಂಡಿದ್ದಾನೆ ಅಂತ ನನಗ್ ಗೊತ್ತು. ಅದಕ್ಕೆ ಇದನ್ನ ತಗೊಂಡ್ ಹೋಗಿ ಬಿಸಾಕೋಣ ಅಂತ ಅನ್ಕೊಂಡಿದ್ದು. ಇವ್ರು ಹೇಳ್ತಿರೋದ್ ನೋಡಿದ್ರೆ ಅದು ಸರಿ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದು? ಏ ಮೀರಾ, ಏನೇ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಇದೆಲ್ಲಿತ್ತೋ ಅಲ್ಲಿ ತಗೊಂಡೋಗಿಡು, ಆಮೇಲೆ ಸುಮ್ನೆ ಅವನ್ ಕೈಲಿ ಬಯಸ್ಕೋಬೇಡ. ಚಿಕ್ಕಿ, ನಾವ್ ಹೇಳಿದ್ರೆ ತಾನೇ ನಾವೇ ಎಸ್ತಿರೋದು ಅಂತ ಅವ್ರಿಗೆ ಗೊತ್ತಾಗೋದು. ಲೇ, ನೀನು ಕರ್ಣನ ಅಷ್ಟೊಂದು ಅಗ್ರವಾಗಿ ತಗೋಬೇಡ. ಇದು ನಿನ್ ಕೆಲ್ಸ ಅಂತ ಕರ್ಣ ಈಸಿಯಾಗಿ ಕಂಡಿಡಿತಾನೆ. ಆಮೇಲೆ ನಿನ್ ಕತೆ ಅಷ್ಟೇ. ಹೌದಾ? ಏನೇ ಹೌದಾ ಅಂತ ಕೇಳ್ತಿದ್ಯಾ? ಮೊದ್ಲು ತಗೊಂಡೋಗಿ ಪಾಟ್ ಎಲ್ಲಿತ್ತೋ ಅಲ್ಲಿಡು, ಇಲ್ಲಾಂದ್ರೆ ಕರ್ಣನ್ ಕೈಲಿ ಸಾಯೋದಕ್ಕೆ ರೆಡಿ ಆಗಿರು. ಅದು ನಿಜಾನೇ. ಈಗ್ಲೇ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾನೆ. ಆಮೇಲೆ ಇನ್ನು ಏನ್ ಕಾಟ ಕೊಡ್ತಾನೋ ಏನೋ. ಇದೊಂದಾದ್ರೂ ಮಾಡಿ ನನ್ ಕೋಪ ಕಮ್ಮಿ ಮಾಡ್ಕೊಳ್ಳೋಣ ಅಂದ್ರೆ ಅದು ಆಗದೆ ಹೋಯ್ತಲ್ಲ. ಏನು ಪ್ರಿಯನ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಭಯ ಪಡ್ತಿದ್ಯಾ? ನೀನೊಬ್ಳೆ ಅಲ್ಲ ಕಣೆ, ಆ ದೋಣಿಲಿ ನಾನು ಇದ್ದೀನಿ. ನೋಡು, ಈಗ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲು ಕರ್ಣನ್ ಕತ್ತಲ್ಲಿರೋ ಆಂಜನೇಯ ಡಾಲರ್ನ ಹೇಗಾದ್ರೂ ಮಾಡ್ತೆಗಿ. ಮೊದ್ಲು ಪಾಟ್ ಎಲ್ಲಿತ್ತೋ ಅಲ್ಲಿ ತಗೊಂಡೋಗಿಡು. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು, ಆಮೇಲೆಲ್ಲ ನೋಡ್ಕೊಳ್ಳೋಣ. ಈ ಕರ್ಣ ಬದುಕಿರೋವರೆಗೂ ನನಗ್ ನೆಮ್ಮದಿ ಇರಲ್ಲ. ಅಬ್ಬಾ, ಲೇ ಪ್ರಿಯಾ, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ ಕಣೆ. ಅವಳು ಸ್ವಲ್ಪ ಬುದ್ಧಿ ಕಡಿಮೆ. ನೀನು ಎಸ್ಸೆಕ್ ಹೋಗಿದ್ಲು, ನಾನೇ ಹೋಗ್ಲಿ ಪಾಪ ಅಂತ ತಡ್ದೆ ಕಣೆ. ನಿನ್ನ ಇಲ್ಲಿರೋ ತರ ಮಾಡಿದೀನಿ. ಇನ್ಮೇಲಾದ್ರೂ ನನ್ನ ಕಾಟ ಕೊಡ್ಬೇಡ ಕಣೆ. ಏನೋ ಮುಖ ನೋಡ್ತಾ ಇದೆಯಾ? ಹೇಳೋ. ಹೇಳ್ತೀನಿ. ಅದು ಒಳಗಡೆ ಒಂದು ಏಯ್, ಏನೋ ಮಾತಾಡಕ್ಕಾಗ್ತಿಲ್ವಾ? ಯಾಕೆ ಅಂದ್ರೆ ಅದೆಲ್ಲ ಈ ಮಾಯಮ್ಮನ್ ಮಾಯಾಜಾಲ. ನೀನ್ ಎಷ್ಟೇ ಕೇಳಿದ್ರು ಅವನ್ ಬಾಯಲ್ಲಿ ಒಂದೇ ಒಂದ್ ಪದನೂ ಬರಲ್ಲ ಕಣೋ. ಸುಮ್ನೆ ಆ ಕಾಡಕ್ಕೆ ಇಳಿದಿಲ್ಲ, ಸಕಲ ವಿದ್ಯೆನ ಕಲ್ತ್ಕೊಂಡೆ ಆ ಕಾಡಕ್ಕೆ ಇಳಿದಿರೋದು ಕಣೋ. ಏಯ್, ನಾಟಕ ಆಡ್ಬೇಡ, ಬೊಗಳು. ಈ ತರ ನಾಟಕ ಆಡು ಅಂತ ಮಾಟುಕತೆ ಹೇಳ್ಕೊಟ್ಟಿದ್ದಾಳ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಕೊಂದೇ ಬಿಡ್ತೀನಿ. ನಿಜವಾಗ್ಲೂ ಇವನ್ ಮಾತು ನಿಂತೆ ಹೋಯ್ತಾ? ಇದು ಹೇಗ್ ಸಾಧ್ಯ?
ಅಂದ್ರೆ ಆ ಮಾಟಗಾತಿ ನಮ್ ಪೂಜನ್ಗೆ ಏನು ಮಾಡಿದ್ಲು ಅದೇ ತರನೇ ಇವನ್ಗೂ ಮಾಡಿದಾಳ.